ನಮಸ್ತೆ ಸರ್. ನಮಸ್ತೆ. ಎಸ್.ಐ ಸರ್, ಏನ್ ನಮ್ಮನೆಗೆ ಬಂದಿದ್ದು? ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋದಿಕ್ಕೆ ಬಂದಿದ್ದೀವಿ ಸರ್. ಹೇಳಿ. ನಮ್ಮ ಬಗ್ಗೆ ಏನಾದರೂ ಗೊತ್ತಾಗೆ ಬಂದ್ರ ಹೇಗೆ? ಇವರು ನಿಮ್ಮ ಎರಡನೇ ಮಗ, ಎರಡನೇ ಸೊಸೆ ಅಲ್ವಾ? ಹೌದು ಸರ್. ನಮ್ಮ ಬಗ್ಗೆ ಏನೋ ಗೊತ್ತಾಗಿದೆ, ಅದಕ್ಕೆ ನಮ್ಮ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಬಂದಿದ್ದಾರೆ. ಎರಡನೇ ಮಗ, ಎರಡನೇ ಸೊಸೆ ಬಗ್ಗೆ ಕೇಳ್ತಿದ್ರಿ, ಏನ್ ವಿಷಯ? ಬೇಗ ನಿಮ್ಮ ಕುಟುಂಬದವ್ರನ್ನೆಲ್ಲ ಕರೀರಿ. ಯಾಕೆ ಸರ್? ಕರ್ಸಿ, ಹೇಳ್ತಿದ್ದೀನಲ್ವಾ. ಶ್ರೀಕರ್, ರಾಧಾ, ಎಲ್ರೂ ಕೆಳಗಡೆ ಬನ್ನಿ. ಇವರೇ ಅಲ್ವಾ ನಿಮ್ಮ ಚಿಕ್ಕ ಸೊಸೆ? ಹೌದು ಸರ್. ನಿಮ್ಮ ಹೆಸರು? ಅವನಿ. ನೀವು ನಮ್ಮ ಜೊತೆ ಸ್ಟೇಷನ್ಗೆ ಬರಬೇಕಾಗತ್ತೆ. ನಮ್ಮ ಬಗ್ಗೆ ಇವ್ರಿಗೆ ಗೊತ್ತಾಗ್ಬಿಡ್ತು ಅನ್ಕೊಂಡೆ, ಆದ್ರೆ ಬಾಣ ಅವನಿ ಕಡೆ ತಿರುಗ್ತಾ ಇದೆ. ನನ್ನ ಹೆಂಡತಿ ಯಾಕೆ ಬರಬೇಕು ಇನ್ಸ್ಪೆಕ್ಟರ್? ಕಾನ್ಸ್ಟೇಬಲ್, ಇವನಿಗೂ ನಿಮಗೂ ಏನ್ ಸಂಬಂಧ? ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ಇವ್ರನ್ನ ನಾವು ಹುಡುಕ್ತಾ ಇದ್ದೀವಿ. ಸ್ವಲ್ಪ ದಿನಗಳ ಮುಂಚೆ ಸಿಟಿಗೆ ಎಂಟ್ರಿ ಆಗಿದ್ದಾರೆ. ಇವನಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ. ಆದಷ್ಟು ಬೇಗ ಇವನ್ನ ಹಿಡಿಬೇಕು. ಇವನಿಗೂ ನಿಮಗೂ ಪರಿಚಯ ಇದೆಯಾ ವೇದವತಿ ಅವರೇ? ಪರಿಚಯಸ್ತ್ರೇನಲ್ಲ, ಒಂದ್ಸಲ ನಮ್ಮ ಮನೆಗೆ ಬಂದಿದ್ರು. ಯಾಕೆ? ನಮ್ಮ ಕುಲದೈವ ಆಗಿರೋ ಅಮ್ಮನವ್ರ ಮೇಲೆ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಬಂದಿದ್ರು. ಅದೆಲ್ಲ ಆಗೋದಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದೆ. ಹೌದು ಎಸ್.ಐ ಸರ್, ಅವತ್ತು ಈ ಬೆಕ್ಕಿನ ಕಣ್ಣವನು ವಿಗ್ರಹದ ಬಗ್ಗೆ ತುಂಬ ಹೊತ್ತು ಕೇಳ್ದ. ಆದರೂ ನಮ್ಮ ಅತ್ತೆಯವರು ಅದಕ್ಕೆ ಒಪ್ಕೊಳ್ಳಿಲ್ಲ. ಅಷ್ಟಕ್ಕೂ ನೀವು ಅವನಿಗೆ ಡೈರೆಕ್ಟ್ ಆಗಿ ಫೋಟೋ ತೋರಿಸಿ ಕೇಳಿದ್ರಲ್ಲ, ಯಾಕೆ? ಇವರು ಅವನ ಜೊತೆ ರೋಡಲ್ಲಿ ಮಾತಾಡ್ತಾ ಇರೋದು ಆ ಏರಿಯಾ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅದಕ್ಕೆ ಹಾಗೆ ಕೇಳಿದ್ದೆ. ಹೌದಾ? ಇನ್ನೇನು ಘನಕಾರ್ಯ ಮಾಡಿದಳು ಅನ್ಕೋತಿದ್ದೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರ ಹತ್ರ ರೋಡಲ್ಲಿ ನಿನ್ ಮಾತೇನವನಿ? ಹೇಳು ಅವನಿ, ಅವ್ರ ಜೊತೆ ಏನ್ ಮಾತಾಡ್ದೆ? ಯಾಕೆ ಮಾತಾಡ್ದೆ? ಅಷ್ಟಕ್ಕೂ ಮಾತಾಡ್ಬೇಕಾಗಿರೋಂಥ ಅವಶ್ಯಕತೆ ಏನಿತ್ತು? ನಿನಗೂ ಅವ್ರಿಗೂ ಏನ್ ಸಂಬಂಧ ಇದೆ? ನೀವು ಅವನ ಜೊತೆ ರೋಡ್ನಲ್ಲಿ ಏನ್ ಮಾತಾಡಿದ್ರಿ ಅಂತ ಹೇಳಿ. ಅವತ್ತು ನನ್ನ ಹತ್ರ ಕೂಡ ಡಾಕ್ಯುಮೆಂಟ್ರಿ ಬಗ್ಗೆ, ಇಂಟರ್ವ್ಯೂ ಬಗ್ಗೆ ಮಾತಾಡ್ತಾ ಇದ್ರು. ಕೊಡೋಕ್ಕಾಗಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟೆ. ಅಷ್ಟೇನಾ? ಅಷ್ಟೇ. ನಂಬೋದಾ? ಏನ್ ಸರ್ ಹಾಗೆ ಮಾತಾಡ್ತಿದ್ದೀರಾ? ನಿಜನ ತಿಳ್ಕೊಳ್ಳೋದಕ್ಕೆ ಪೊಲೀಸವರು ಹೀಗೆ ಮಾತಾಡೋದು ಬ್ರದರು. ನಿನಗೆ ಹೇಗೆ ಗೊತ್ತು ಬಾಮೈದ? ಜನರಲ್ ನಾಲೆಡ್ಜ್ ಬಾವಾ. ಇಸ್ಪಿಟಾಡಿ ಅರೆಸ್ಟ್ ಆದವನು, ಆದ್ರೂ ನಿನಗೆ ಗೊತ್ತಿಲ್ವಾ? ನೀನು ಸುಮ್ಮನೆ ಇರು ಕೃಷ್ಣ. ಇವನ್ ಗ್ಯಾಂಗ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ನಿಮಗೇನಾದರೂ ವಿಷಯ ಗೊತ್ತಾದ್ರೆ ಕೂಡಲೇ ನಮಗೆ ತಿಳಿಸಿ. ಈ ವಿಷಯದ ಬಗ್ಗೆ ನಾನು ಆಗಾಗ ನಿಮ್ಮ ಮನೆಗೆ ಬರ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಕೋಆಪರೇಟ್ ಮಾಡಿ. ಹಾಗೆ ಆಗಲಿ ಎಸ್.ಐ ಅವರೇ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಅಯ್ಯೋ, ಇಟ್ಸ್ ಓಕೆ ಸರ್. ಡ್ಯೂಟಿ ಮೇಲೆ ಬಂದಿರೋದ್ರಿಂದ ನಮ್ಗೆ ಯಾವ ಇಕ್ಕಟ್ಟು ಆಗಿಲ್ಲ ಬಿಡಿ. ಥ್ಯಾಂಕ್ ಯು. ವೆಲ್ಕಮ್. ನೇರವಾಗಿ ಮನೆ ಒಳಗೆ ಬಂದು ನಮ್ಮ ಹೆಸರು ಹೇಳಿದ್ದಕ್ಕೆ ನಾನು ಭಯ ಪಟ್ಬಿಟ್ಟೆ. ಯಾಕೆ? ನೀವು ಸಿಕ್ಕಾಕೋತೀರಾ ಅಂತನಾ? ಏನಾ ಮಾತು? ನಾವು ಸಿಕ್ಕಾಕೊಳ್ಳೋದಂದ್ರೆ ಏನೋ ಮಾತಾಡ್ತಾ ಇದೆಯಾ? ಅಷ್ಟಕ್ಕೂ ಸೆನ್ಸ್ ಇದ್ದು ಮಾತಾಡ್ತಾ ಇದೆಯಾ ನೀನು? ನಮ್ಮ ಮೇಲೆ ಇನ್ನೆಷ್ಟು ಆರೋಪ ಮಾಡ್ತಾರೋ ಮಾಡ್ಲಿ ಬಿಡು ಕೃಷ್ಣ. ಅಂತವ್ರ ಜೊತೆ ಅಷ್ಟು ಸಲಿಗೆಯಿಂದ ಮಾತಾಡಬೇಡ ಅಂತ ಅವತ್ತೇ ಹೇಳಿದ್ದೆ. ಇವಾಗ ನೋಡು ನಮ್ಮ ಮನೆಗೆ ಹೇಗೆ ಬಂದ್ರು. ಈ ವಿಷಯದಲ್ಲಿ ಎನ್ಕ್ವೈರಿ ಅಂತ ಪದೇ ಪದೇ ನಮ್ಮ ಮನೆಗೆ ಬಂದ್ರೆ ಮರ್ಯಾದೆ ಹೋಗಲ್ವಾ?
ಒಂದೊಂದ್ ಸಲಾನು ಬುದ್ಧಿ ಇಲ್ದಿರೋ ಕೆಲಸ ಮಾಡ್ತಾ ಇರ್ತೀಯ. ಸಾಕ್ ನಿಲ್ಸಿ ವೇದವತಿ ಅವರೇ. ಅಬ್ಬಬ್ಬಬ್ಬಬ್ಬಬ್ಬ, ಇಂಥ ಜಗಳ ನಡೀತಿರ್ಬೇಕಾದ್ರೆ ಇಷ್ಟೊತ್ತಿಗೆ ಫೈರ್ ಬ್ರ್ಯಾಂಡ್ ಬರ್ಬೇಕಿತ್ತು, ಇನ್ನು ಯಾಕೆ ಬಂದಿಲ್ವಲ್ಲ ಅಂತ ಅನ್ಕೋತಿದ್ದೆ. ನೆನ್ಸ್ಕೋತಿದ್ದ ಹಾಗೆ ಬಂದೇ ಬಿಟ್ಲು. ಯಾರೋ ಸಂಬಂಧ ಇಲ್ದಿರೋ ವ್ಯಕ್ತಿಗಳ ಜೊತೆ ನನ್ನ ತಂಗಿ ರೋಡಲ್ಲಿ ಮಾತಾಡಿದಕ್ಕೆ ನಿಮ್ ಮರ್ಯಾದೆ ಹೋಗುತ್ತಾ ಮಾವನವ್ರೆ? ತುಂಬಾ ಸರಿ ನಿಮ್ ಮನೆ ಮರ್ಯಾದೆನ ಕಾಪಾಡಿದಾಳೆ. ಆವಾಗ ಗಜಮಾಲೆ ಹಾಕಿ ಸನ್ಮಾನ ಮಾಡಿದ್ರಾ? ಅದಕ್ಕೂ ಮುಂಚೆನೆ ನಿಮ್ಮ ಮನೆಗೆ ಬಂದಿದ್ದ ವ್ಯಕ್ತಿ ಜೊತೆ ಮಾತಾಡಿದ್ಲು. ಅಷ್ಟಾಗಿದ್ದ ಮಾತ್ರಕ್ಕೆ ನನ್ನ ತಂಗಿಗೆ ಬುದ್ಧಿ ಇಲ್ದಾಗ ಅತ್ತೆ ಅವರೇ. ತುಂಬಾ ಸರಿ ಅವಳು ಬುದ್ಧಿ ಬಲದಿಂದ ಸಮಸ್ಯೆಯಿಂದ ಈ ಮನೇನ ಕಾಪಾಡಿದಾಳೆ. ಆವಾಗ ಗೌರವ ಸತ್ಕಾರ ಮಾಡಿದ್ರಾ? ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಈ ಕುಟುಂಬದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕುಟುಂಬದ ಮರ್ಯಾದೆಗೋಸ್ಕರ ಪರಿತಪಿಸ್ತಾಳೆ. ಈ ಕುಟುಂಬದ ಗೌರವಕ್ಕೋಸ್ಕರನೇ ಹೋರಾಡ್ತಾಳೆ. ಇಂಥವಳ ಬಗ್ಗೆ ಹೇಗ್ ಮಾತಾಡ್ತೀರಾ ನೀವು? ನಿಮ್ ಗೌರವ ಪ್ರತಿಷ್ಠೆಗಳಿಗೆ ಭಂಗ ಮಾಡೋರು ಮನೇಲಿ ಬೇರೆಯವರಿದ್ದಾರೆ. ಅವ್ರನ್ನ ಕಂಡು ಹಿಡೀರಿ. ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ನಿಮ್ ಬಗ್ಗೆನೆ. ಅಮ್ಮ ನೋಡ್ದ್ಯಾ, ಕೊನೆದಾಗ ಎಲ್ಲ ಕಡೆ ಮಾತಾಡಿ ನಮ್ಮ ಬಗ್ಗೆನೇ ಹೇಳ್ತಾಳೆ ಇವಳು. ಮಾಡಿದ್ರೋ ತಪ್ಪಿಗೆ ನನ್ನ ತಂಗಿಗೆ ಯಾರು ಏನೇ ಅಂದ್ರೂ ನಾನು ಸಹಿಸಲ್ಲ. ನಾನು ಅಷ್ಟೇ ಸುಜಾತ. ಯಾರಾದ್ರೂ ತಪ್ಪು ಮಾಡಿದ್ರೆ ಆಧಾರಗಳ ಸಮೇತ ಕಂಡು ಹಿಡಿಯೋವರೆಗೂ ಏನೂ ಅನ್ನೋದಿಲ್ಲ. ಆಧಾರಗಳ ಸಮೇತ ನಿರ್ಧಾರ ಆದಾಗ್ಲೇ ಅವರ ಅಂತ್ಯ ಕೇಳೋದು. ಹೇಳ್ಬೇಕಾಗಿದ್ದನ್ನ ಹೇಳ್ದೆ ಅಲ್ವಾ, ಇನ್ನೀನ್ ಹೊರಡ್ಬೋದು. ಯಾವತ್ತೋ ಒಂದಿನ ನೀನ್ ನನ್ನ ಕೈಗೆ ಸಿಗ್ತೀಯಾ? ತಂಗಿಗೋಸ್ಕರ ತುಂಬಾ ವಹಿಸ್ಕೊಂಡು ಬರ್ತಾ ಇದ್ದಾಳೆ. ತಂಗಿ ಯಾವತ್ತೋ ಒಂದು ದಿನ ದೊಡ್ಡ ತಪ್ಪು ಮಾಡದೆ ಇರ್ತಾಳ, ನಮ್ಮ ಹತ್ರ ಸಿಕ್ಕಾಕೊಳ್ದೆ ಇರ್ತಾಳ. ನೀವೆಲ್ರೂ ಹೋಗಿ. ಅಕ್ಕ ಅಕ್ಕ, ಪೊಲೀಸರು ಬಂದು ಹೋಗಿದ್ದಕ್ಕೆ ನಿನ್ನಿಂದ ಮನೆ ಮರ್ಯಾದೆ ಹೋಯ್ತು ಅಂತ ನಿಮ್ಮತ್ತೆ ಅಷ್ಟು ಸೀರಿಯಸ್ ಆದ್ರು. ಮನೆಯವರು ಬಾಯಿಗೆ ಬಂದಾಗ ಮಾತಾಡ್ತಿದ್ರು. ಮನೇಲಿರೋದು ನಿಜವಾದ ವಿಗ್ರಹ ಅಲ್ಲ, ಡೂಪ್ಲಿಕೇಟ್ ವಿಗ್ರಹ ಅಂತ ಗೊತ್ತಾದ್ರೆ ಇನ್ನೆಷ್ಟು ಮಾತುಗಳನ್ನು ಹೇಳ್ತಾರೋ, ಇನ್ನೆಷ್ಟು ಜಗಳಗಳಾಗುತ್ತೋ. ಖಂಡಿತವಾಗ್ಲೂ ವಿಗ್ರಹ ಎಲ್ಲಿದ್ಯೋ ನಾನ್ ತಿಳ್ಕೊಂತೀನಿ. ವಾಪಸ್ ಮನೆಗೆ ಬರತ್ತೆ ಅಂತ ನಂಗೆ ನಂಬಿಕೆ ಇದೆ ಅಕ್ಕ. ಸೌಮ್ಯಗೋಸ್ಕರ ತುಂಬಾ ರಿಸ್ಕ್ ತಗೊಂಡಿದ್ಯಾ. ನನ್ನ ಮಗಳು ವಾಪಸ್ ಬಂದ್ಲು ಅನ್ನೋ ಸಂತೋಷ ಎಷ್ಟಿದೆಯೋ, ನಿನಗಿಂಥ ಪರಿಸ್ಥಿತಿ ಬಂದಿದೆ ಅನ್ನೋ ನೋವು ಕೂಡ ಅಷ್ಟೇ ಇದೆ. ವಿಗ್ರಹದ ಬಗ್ಗೆ ತಿಳ್ಕೊಳ್ಳೋವರೆಗೂ ಮನೇಲಿರೋದು ನಕಲಿ ವಿಗ್ರಹ ಅಂತ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋತೀನಿ. ಎಲ್ಲ ನೀನು ಅನ್ಕೊಂಡ ಹಾಗೆ ನಡಿಬೇಕು ಅಂತ ನಾನು ಕೇಳ್ಕೊಳ್ಳೋದು ಬಿಟ್ರೆ ಇನ್ಯಾವುದೇ ಸಹಾಯ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿದ್ದೀನಿ. ನೋಡೋಣ ಅಕ್ಕ, ಏನ್ ನಡೆಯತ್ತೆ ಅಂತ. ಸರಿ, ನಾನಿನ್ನು ಹೊರಡ್ತೀನಿ. ಶ್ರೀಕರ್ ನಮ್ಮ ಮಾತು ಕೇಳಿಸ್ಕೊಂಡ? ಬಾವಾ, ಅದು ನಡೆದಿರೋದ್ರಲ್ಲಿ ಅವನಿ ತಪ್ಪೇನೂ ಇಲ್ಲ ಶ್ರೀಕರ್. ನೀನು ಅವನಿನ ಅಪಾರ್ಥ ಮಾಡ್ಕೋಬೇಡ. ಹೌದು ಬಾವಾ. ಯಾಕೆ ಭಯ ಪಡ್ತಿದ್ಯಾ ಅವನಿಗೆ? ಪೊಲೀಸರು ಬಂದ ಮಾತ್ರಕ್ಕೆ ನೀನು ಭಯ ಪಡಬೇಕಾಗಿರೋ ಅಗತ್ಯ ಏನಿದೆ? ವಿಗ್ರಹದ ಬಗ್ಗೆ ಇಬ್ರು ಏನೋ ಮಾತಾಡ್ತಿರೋ ಹಾಗಿದೆ. ಅದು ಅದೇನಿಲ್ಲ ಬಾವಾ.
ಡೂಪ್ಲಿಕೇಟ್ ವಿಗ್ರಹ ಕೊಟ್ಟು ಹೇಗೋ ಮ್ಯಾನೇಜ್ ಮಾಡಿದೆ ಅಂತ ಅ, ಅ, ಹಾಗೆ ಮಾತಾಡ್ಕೋತಾ ಇದ್ವಿ ಬಾವ. ಅಷ್ಟೇ ಶ್ರೀಕರ್, ಅದಕ್ಕೂ ಮೀರಿ ಇನ್ನೇನೂ ಇಲ್ಲ. ಅದಕ್ಕೆ ಅವನಿ ಹತ್ರ ನೀವೊಂದು ವಿಷಯನ ನೋಟಿಸ್ ಮಾಡಿದ್ರೋ ಇಲ್ವೋ? ಏನು? ವಿಗ್ರಹದ ವಿಷಯದಲ್ಲಿ ಅವನಿ ಮೊದ್ಲಿಂದಾನೂ ನಮಗೆ ಧೈರ್ಯ ಹೇಳ್ತಾ ಬಂದ್ಲು. ನಾನು ಕೊಡ್ತಿರೋದು ಡೂಪ್ಲಿಕೇಟ್ ಅಲ್ವಾ, ಒರಿಜಿನಲ್ ಅಲ್ಲ ಅಲ್ವಾ ಅಂತ. ಬಟ್ ಈ ಮಧ್ಯೆ ಯಾಕೋ ಅವನಿ ತುಂಬ ಭಯ ಪಡ್ತಿದ್ದಾಳೆ. ನಿಜವಾದ ಅಮ್ಮನವರು ನಮ್ಮನೇಲೆ ಉಳ್ಕೊಂಡಿದ್ದಾರೆ ಅಂತ ನಾನು ತುಂಬ ಧೈರ್ಯವಾಗಿದ್ದೀನಿ. ಅವನಿ ಮಾತ್ರ ಮೊದಲಿನ ಹಾಗಿಲ್ವೇ ಇಲ್ಲ. ಏನವನಿ, ನನ್ನ ಹತ್ರ ಹೇಳಬೇಕಾಗಿರೋ ವಿಷಯಗಳು ಏನಾದ್ರೂ ಇದೆಯಾ? ಏನಿರುತ್ತೆ ಬಾವ, ಇದ್ರೆ ಹೇಳಲ್ವಾ ಹೇಳು. ನಿನ್ಮೇಲೆ ನನಗೆ ಯಾವಾಗಲೂ ನಂಬಿಕೆ ಇರತ್ತೆ ಅವನಿ. ನೀನು ಯಾವುದೇ ಪರಿಸ್ಥಿತಿನಲ್ಲೋ ನನ್ನ ಹತ್ರ ಯಾವ ನಿಜನೂ ಮುಚ್ಚಿಡಲ್ಲ ಅಂತ ನಂಗೆ ಗೊತ್ತು. ಮುಚ್ಚಿಟ್ಟೆ ಅಂದರೆ ಆಮೇಲೆ ಗೊತ್ತಾದ ತಕ್ಷಣ ನಾನು ಹೇಗೆ ರಿಯಾಕ್ಟ್ ಆಗ್ತೀನಿ ಅಂತ ನಿನಗೂ ಗೊತ್ತು. ಅದಕ್ಕೆ ನನ್ನ ಹತ್ರ ನೀನು ಯಾವತ್ತೂ ಸೀಕ್ರೆಟ್ ಮೇಂಟೈನ್ ಮಾಡಲ್ಲ. ಭಾವ ನನ್ನ ಎಷ್ಟೆಲ್ಲ ನಂಬ್ತಾ ಇದ್ದಾನೋ ನೋಡು. ಪರಿಸ್ಥಿತಿಗಳ ಪ್ರಭಾವದಿಂದ ಭಾವನ ಹತ್ರ ಕೂಡ ನಿಜ ಹೇಳೋದಕ್ಕೆ ಆಗ್ತಾ ಇಲ್ಲ. ವೇದವತಿ ಅತ್ತೆ ನಂತರ ಅಮ್ಮವ್ರನ್ನ ಅಷ್ಟೆಲ್ಲ ಆರಾಧಿಸಿದ್ದು ಈ ಮನೇಲಿ ನೀನ್ ಮಾತ್ರನೇ. ಮೊದಲು ಕೆಲವು ಪರೀಕ್ಷೆಗಳು ಎದುರಾದ್ರು ಅಮ್ಮನವರು ನಿನಗೆ ಅನ್ಯಾಯ ಮಾಡಲ್ಲ ಅಂತ ನಾನು ನಂಬ್ತಿದ್ದೀನಿ. ಇನ್ನು ನಾನು ಹೊರಡ್ತೀನಿ. ಸರಿ ಅಕ್ಕ. ವಿಗ್ರಹದಿಂದ ಎಷ್ಟು ಸಮಸ್ಯೆ ಬರುತ್ತೋ ಏನು, ವಿಗ್ರಹ ಎಲ್ಲಿದೆಯೋ ಏನು. ಮನೆ ಪರಿಸ್ಥಿತಿ ನೋಡ್ತಿದ್ರೆ ಚಿತ್ರ ವಿಚಿತ್ರವಾಗಿದೆ. ನನ್ನ ಮಗಳ ಸಮಸ್ಯೆ ಯಾವಾಗ ತೀರುತ್ತೋ ಏನೋ. ಏನ್ರಿ ಏನಾಯ್ತು ಬಾಮೈದ? ನಿನ್ ಕೋಪನ ಅದ್ರ ಮೇಲೆ ತೋರಿಸ್ತಿಯಲ್ಲ ಯಾಕೆ? ಇವನನ್ನ ಯಾವತ್ತೂ ಇಷ್ಟು ಕೋಪದಲ್ಲಿ ನೋಡಿರ್ಲಿಲ್ಲ. ಏನಾಯ್ತೋ ಏನೋ. ಏನಾಯ್ತು ಹೇಳ್ರಿ. ಏನ್ ನಡೀತು ಅಂತ ಹೇಳ್ದೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೇಗೋ? ಎಷ್ಟೋ ದಿನಗಳಿಂದ ಮಾಡ್ತಿರೋ ಶೇರ್ಸ್ ಬಿಸ್ನೆಸ್ ಎಲ್ಲ ಲಾಸ್ ಆಗೋಯ್ತು. ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀನಿ, ಯಾವತ್ತೂ ಲಾಸ್ ಆಗಿರಲಿಲ್ಲ. ಈ ಸಲ ತುಂಬಾನೇ ಲಾಸ್ ಆಗೋಯ್ತು. ನಾನು ನಂಬಿ ದುಡ್ಡು ಹಾಕಿರೋ ಇನ್ವೆಸ್ಟರ್ಗಳು ಇವಾಗ ನನ್ನ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ. 1000ನೋ ಲಕ್ಷನೋ ಅಂದರೆ ಅಡ್ಜಸ್ಟ್ ಮಾಡ್ಬೋದು. ಕೋಟಿಗಟ್ಟಲೆ ಹಾಕಿದ್ದಾರೆ. ಇವಾಗ ನಾನು ಅವ್ರಿಗೆ ಹೇಗೆ ಕೊಡೋಕ್ಕಾಗುತ್ತೆ? ಕೋಟಿ ಅಂದರೆ ಕಷ್ಟನೇ ಅಲ್ವಾಣ? ನಿಮ್ಮ ಅಪ್ಪ ಅಮ್ಮನ ಹತ್ರ 1,00,000 ಕೇಳಿದ್ರೇನೆ 1,00,000 ಪ್ರಶ್ನೆ ಕೇಳ್ತಾರೆ. ಕೋಟಿಗಟ್ಲೆ ಅಂದ್ರೆ ಕಷ್ಟನೇ ಅಲ್ವಾ? ಆ ಬಿಸ್ನೆಸ್ ಮಾಡಬೇಡ್ವೋ ಅಂತ ನಾನು ಮೊದ್ಲಿಂದಾನು ಹೇಳ್ತಾನೆ ಇದ್ದೆ. ನನ್ನ ಮಾತು ಕೇಳಿದ್ಯಾ? ನೀವ್ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಈ ತರ ಮಾತಾಡ್ತಿದ್ದೀರಾ? ಅತ್ತೆ ತುಂಬಾ ಸಲ ಹೇಳಿದಾರಲ್ವಾ ಅಕ್ಕ. ನೀನು ಇಂಟರ್ಫಿಯರ್ ಆಗ್ಬೇಡ. ಯಾಕದ್ಕೆ ಸೀರಿಯಸ್ ಆಗ್ತಿದ್ದೀರಾ? ಅಣ್ಣನ ಹತ್ರ ಬೇರೆ ಬಿಸ್ನೆಸ್ ಏನಾದರೂ ಮಾಡು ಅಂತ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಿದ್ರಲ್ವಾ? ಇವಾಗ ಆ ವಿಷಯನ ನೆನಪು ಮಾಡ್ತಾ ನೋವು ಮಾಡೋದು ಯಾಕೆ? ಭಾವನವ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅನ್ನೋದನ್ನ ಯೋಚನೆ ಮಾಡಿ. ನನ್ನ ಸಮಸ್ಯೆನೂ ದುಡ್ಡಿಂದಾನೇ ಆಗಿದೆ. ದೊಡ್ಡ ಮಾವನಿಗೂ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿದೆ. ತಾತ ಏನು ಮಾಡ್ತಾರೋ ನೋಡಬೇಕು. ನಿಮ್ಮ ಸ್ವಯಂಕೃತ ಅಪರಾಧಗಳಿಗೆ ನಾವೇನ್ ಮಾಡಕ್ಕಾಗುತ್ತೆ? ಪ್ರತಿಯೊಂದನ್ನು ನಮ್ಮ ತಲೆ ಮೇಲೆ ಹಾಕಿದ್ರೆ ಆಗಲ್ಲ. ಅಂದ್ರೆ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀರಾ? ಅಮ್ಮನ ಮಾತಿನ ರೀತಿ ಹಾಗೇ ಇದೆ. ವಸಂತ ಅವರೇ, ನೀವು ಸುಮ್ಮನೆ ಇರಿ. ದೊಡ್ಡವ್ರಿಗೆ ಯೋಚನೆ ಮಾಡೋದಕ್ಕೆ ಬಿಡಿ. ಆದರೂ ಒಂದಾದ್ಮೇಲೆ ಒಂದು ಈ ಥರ ಬರೋದು ಅಂದರೆ ಏನು? ಹೌದು, ಮೊನ್ನೆ ಏನೋ ಕಾವ್ಯ ಮನೆಗೆ ಬಂದ್ಬಿಟ್ಲು. ಆಮೇಲೇನೋ ಹಳ್ಳಿಯಿಂದ ರೈತರೆಲ್ಲ ಮನೆಗೆ ಬಂದ್ರು. ಇವಾಗ ಭಾವನವ್ರಿಗೆ ಇಂಥ ಸಮಸ್ಯೆ ಆಗಿದೆ. ಅಷ್ಟಕ್ಕೂ ನಮ್ಮ ಮನೇಲಿ ಏನ್ ನಡೀತಿದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಅಣ್ಣ, ಇವತ್ತಿರೋ ಮಾರ್ಕೆಟ್ ನಾಳೆ ಬದಲಾಗತ್ತೆ. ಯಾಕೆ ಅವಸರ ಪಡ್ತಿದ್ಯಾ? ಸ್ವಲ್ಪ ತಾಳ್ಮೆ ತಗೋ. ಲೈ,
ಶೇರ್ ಮಾರ್ಕೆಟ್ ಬಗ್ಗೆ ನಿನಗೆ ABCD ಕೂಡ ಗೊತ್ತಿಲ್ಲ. ನೀನ್ ನನಗೆ ಹೇಳೋದಕ್ಕೆ ಬರ್ತೀಯಾ? ಅದಲ್ಲ ಅಣ್ಣ. ಏಯ್, ನೀನ್ ಇನ್ನೇನು ಮಾತಾಡ್ಬೇಡ್ವಾ? ಬಾವಾ ನೀನ್ ಸುಮ್ಮನೆ ಇರು. ಆ ಅಮ್ಮನವರ ಕಟಾಕ್ಷ ನಮ್ಮ ಮೇಲಿರುತ್ತೆ. ಯಾವತ್ತೂ ನಮಗೆ ಯಾವ ಸಮಸ್ಯೆನೂ ಬರಲ್ಲ ಅಂತ ಹೇಳ್ತೀಯಲ್ಲಮ್ಮ. ಮತ್ತೀಗ ಯಾಕೆ ಬರ್ತಿದೆ? ಏನು ಹೀಗ್ ಮಾತಾಡ್ತಿದ್ಯಾ? ಮತ್ತೆ ನಿಮ್ಮ ಅಮ್ಮನವ್ರನ್ನ ನಂಬ್ಕೊಂಡ್ರೆ ಕಷ್ಟ ಬರಲ್ಲ, ಕಣ್ಣೀರಿರಲ್ಲ ಅಂತ ಬಿಲ್ಡಪ್ ಕೊಡ್ತಿಲ್ಲ. ಮತ್ತೆ ಈಗ ಯಾಕಮ್ಮ ಹೀಗಾಯ್ತು? ರಾಧಾ, ಅರ್ಥ ಇಲ್ದಿರೋ ಮಾತುಗಳನ್ನ ಆಡ್ತಾ ಇದೀಯಾ? ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಪ್ಪ. ಅಮ್ಮನವರಿಂದ ಏನೂ ನಡೆಯಲ್ಲ. ಅಮ್ಮನವ್ರಿಗೆ ಪೂಜೆ ಮಾಡೋದು ದಂಡ. ನಿಜವಾಗ್ಲೂ ದೇವ್ರ ಮನೇಲಿರೋ ಅಮ್ಮನವ್ರಿಗೆ ಮಹಿಮೆ ಶಕ್ತಿ ಇದ್ದಿದ್ರೆ ಹೀಗ್ ನಡೀತಾನೆ ಇರ್ಲಿಲ್ಲ ಅಲ್ವಾ? ಅಮ್ಮನವ್ರನ್ನ ತೆಗೆದು ಹೊರಗೆ ಬಿಸಾಕಿ. ಬಾಯ್ ಮುಚ್ಚು. ಅತ್ತೆ, ಕೈ ಇಳಿಸಿ ಅತ್ತೆ. ಇನ್ನೊಂದ್ಸರಿ ನನ್ ಗಂಡನ್ ಮೇಲ್ ಕೈ ಎತ್ತಿದ್ರೆ ಚೆನ್ನಾಗಿರಲ್ಲ. ಅವನು ಏನ್ ಹೇಳ್ದ ಕೇಳಿಸ್ಕೊಂಡೆ ಅಲ್ವಾ? ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಅಮ್ಮನವ್ರ ಬಗ್ಗೆ ಹಾಗೆ ನಾ ಮಾತಾಡೋದು? ನಷ್ಟ ಕಷ್ಟ ಬಂದಾಗ ಮಾತಾಡೋದ್ರಲ್ಲಿ ತಪ್ಪೇನಿದೆ? ಬುದ್ಧಿ ಇಲ್ದೆ ಮಾತಾಡ್ಬೇಡಮ್ಮ. ನಡೆದಿರೋದಕ್ಕೂ ಅಮ್ಮನವ್ರಿಗೂ ಏನ್ ಸಂಬಂಧ ಇದೆ? ಕೈಯಾರ ಮಾಡ್ಕೊಂಡಿರೋ ತಪ್ಪನ್ನ ಅಮ್ಮನವ್ರ ಮೇಲೆ ಹಾಕ್ಬಿಡ್ತೀರಾ ನೀವು? ಬೇಕು ಅಂತ ಯಾರು ಹಾಳಾಗಲ್ಲ ಅಲ್ವಾ ಮಾವ? ಅಮ್ಮನವರು ಬೇಕು ಅಂತ ಇವನಿಗೆ ನಷ್ಟ ಮಾಡಿದ್ರ? ಏನ್ ಮಾತಾಡ್ತಿದ್ಯಾ ನೀನು? ಬೇಕು ಅಂತ ಮಾಡ್ಲಿಲ್ಲ ಅಂದ್ರು ಅಮ್ಮನವ್ರ ದಯೆ ಇರ್ತಿತ್ತು ಅಲ್ವಾ ಅತ್ತೆ? ಅಂತ ಅಮ್ಮನವ್ರಿಗೆ ಇವಾಗ ಏನಾಯ್ತು? ಹೌದಮ್ಮ, ಅಮ್ಮನವ್ರಿಗೆ ನಮ್ಮ ಮೇಲೆ ದ್ವೇಷ ಬಂದಿರೋ ಹಾಗಿದೆ. ಜಂಗಮ ದೇವರು ಹೇಳಿದ ಗಂಡಾಂತರ ದೂರ ಆದ್ರೂ ಈ ತರ ಎಲ್ಲ ಯಾಕೆ ನಡೀತಿದೆ? ನಮ್ ಕಣ್ಣಿಗೆ ಕಾಣದೇ ಇರೋ ತಪ್ಪು ಎಲ್ಲೋ ಏನೋ ನಡೀತಿರೋ ಹಾಗೆ ಅನ್ನಿಸ್ತಾ ಇದೆ ಅಮ್ಮ. ಅದು ಅಮ್ಮನವ್ರ ವಿಷಯದ ಮೇಲೆನೆ ನಡೀತಿದೆ ಅನ್ನಿಸ್ತಾ ಇದೆ. ಮಾಡ್ಬೇಕಾಗಿರೋ ಪೂಜೆನೆಲ್ಲ ಮಾಡಿದೀವಿ. ಇನ್ನೇನ್ ತಪ್ಪು ನಡೆಯುತ್ತೆ ಅಣ್ಣ? ನಡೆದು ಹೋಗಿದೆ ಬಾವಾ, ಅದನ್ನ ನಿನ್ನ ಹತ್ರ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅಸ್ಲಿ ಅಮ್ಮನವರು ಮನೇಲೇ ಇರ್ಬೇಕಾದ್ರೆ ಇಂಥ ಘಟನೆಗಳು ಯಾಕೆ ನಡೀತಾ ಇದೆ? ಯಾವತ್ತಾದ್ರೂ ಯಾವ ವಿಷಯಕ್ಕಾದ್ರೂ ಅಮ್ಮನವ್ರನ್ನ ಆರೋಪಿಸಿದ್ರು, ಕೆಟ್ಟದಾಗಿ ಮಾತಾಡಿದ್ರು ನಾನು ಸುಮ್ನಿರೋದಿಲ್ಲ. ನೀವು ಮಾತಲ್ಲಿ ಉತ್ತರ ಕೊಡಿಯತ್ತೆ. ಪ್ರತಿಯೊಂದಕ್ಕೂ ಕೈ ಎತ್ತಬೇಡಿ. ಆವೇಶದಲ್ಲಿ ನಾನೇನಾದ್ರೂ ಮಾಡಿದ್ರೆ ನಿಮ್ ವಯಸ್ಸಿಗೆ ಮರ್ಯಾದೆ ಇರಲ್ಲ. ವೇದವತಿನ ಎದುರಿಸಿ ಕೈ ಹಿಡ್ಕೊಂಡಿದ್ದಲ್ದೆ ಈಗ ಎಚ್ಚರಿಕೆ ಕೊಡ್ತಾ ಇದೀನಮ್ಮ. ನಮ್ ಹಕ್ಕನ್ನ ನಾವ್ ಕಾಪಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಮಾವ? ಹೆಚ್ಚಾಗಿ ಮಾತಾಡ್ತಿದ್ಯಮ್ಮ ನೀನು. ತಪ್ಪಾಗಿ ಮಾತಾಡ್ತಿರೋ ಒಬ್ಬ ಮಗನಿಗೆ ತಾಯಿ ದಂಡನೆ ಕೊಡ್ತಾಳೆ. ತಪ್ಪೇನಿದೆ ಅದರಲ್ಲಿ? ನಾನ್ ಈ ಮನೆಗ್ ಬರೋವರೆಗೂ ವೇದವತಿ ಮಗ. ನಾನ್ ಮನೆಗ್ ಬಂದ್ಮೇಲೆ ಲಾವಣ್ಯನ್ ಗಂಡ. ನೀವ್ ಅದನ್ನ ನೆನ್ಪಿಟ್ಕೊಳ್ಳಿ. ಏನ್ರಿ, ನಡೀರಿ. ಅಮ್ಮನವರು 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 ಯಾವಾಗ್ಲೂ ಇದೇ ಗೋಳು. ಈ ಸರಿ ಯಾವ್ದಾದ್ರೂ ದೊಡ್ಡ ಪೂಜೆ ಮಾಡ್ಬೇಕಾಗಿ ಬರುತ್ತೆ ಅನ್ಸುತ್ತೆ. ಬಾರೇ ವಸಂತ. ಅದಕ್ಕೆ ವರ್ತಿಸಿದ ರೀತಿ ನಿನಗೆ ಕಷ್ಟ ಕೊಡ್ತು. ಬೇಜಾರು ಮಾಡ್ಕೋಬೇಡ ಅಮ್ಮ. ನಿಜವಾದ ಅಮ್ಮನವರು ಮನೆಯಿಂದ ಹೊರಟೋಗಿರೋದಕ್ಕೆ ಇಂಥ ಘಟನೆಗಳು ನಡೀತಾ ಇದೆ.